ನೋಡ್ರಿ, ಈಗ CBI ಕೊಡುವಂಥದ್ದು ಯಾವಾಗ ಇಲ್ಲಿ ತನಿಖೆ ಆಗದೇ ಇದ್ದಾಗ, ಇಲ್ಲಿ ಸಮರ್ಥವಾದ ಅಧಿಕಾರಿಗಳು ಇಲ್ಲದೆ ಇದ್ದಾಗ CBIಗೆ ಇನ್ನೊಂದು ಮತ್ತೊಂದಕ್ಕೆ ಕೊಡುವಂಥದ್ದು ಇರ್ತದೆ. ಬಟ್ ತನಿಖೆ ಈಗಷ್ಟೇ ಪ್ರಾರಂಭ ಆಗಿದೆ. ತನಿಖೆ ಮುಂದೆ ನಿಮ್ಮ ಯಾರು ಈಗ ಅದ್ರಕ್ಕೆ ಸಿಗಾಕೊಂಡಿದ್ದಾರೆ ಮೂಲ ಸೂತ್ರಧಾರನೇ ಕೈಗೆ ಮುಂದೆ ಬಂದು ಅದಕ್ಕೆ ತನಿಖೆಗೆ ಸಹಕಾರ ಮಾಡ್ದೇನೆ CBI ಕೊಟ್ರೇನು ED ಕೊಟ್ರೇನು ಏನಾಗುತ್ತೆ? ಹೌದು, ಇದರಲ್ಲಿ BJPಯವರೇ ತಾನೇ ಇದನ್ನ ಈಚೆ ತಂದಿರೋರು. ಈಗ ಅದನ್ನೇ ಅವರು ಮೈನ್ ಅಜೆಂಡಾ ಏನು? JDSನ ತೆಗಿಬೇಕು. ಅವರು ಜೊತೆಲಿ ಸೇರ್ಕೊಂಡು ತೆಗಿತಾ ಇದ್ದಾರೆ. ಅವರು ವಿರೋಧ ಮಾಡ್ಕೊಂಡು ತೆಗಿತಾ ಇಲ್ಲ. ಅವ್ರನ್ನ JDSನ ಇವತ್ತು ಜೊತೆಲಿ ಸೇರಿಸ್ಕೊಂಡು JDSನ ಮುಳುಗಿಸ್ತಾ ಇದ್ದಾರೆ. ಇವತ್ತು ಹಾಸನದಲ್ಲಿ ಯಾರು ಶಿವಕುಮಾರ್ ಅವರು ಹೋಗಿ ಏನೋ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತೊಗೊಂಡಿಲ್ಲ. ಶಿವಕುಮಾರ್ ಅವರು ನೀವು ನೋಡ್ತಾ ಇದ್ದೀರಿ, ಕಾಲಕ್ಕೆ ಚಕ್ರ ಕೊಟ್ಕೊಂಡು ಪ್ರಚಾರದಲ್ಲೇ ಇದ್ದರು. ಅವರು ಒಂದು ತಿಂಗಳು, ಒಂದು 40 ದಿವಸದಿಂದ ಚುನಾವಣಾ ಪ್ರಚಾರದಲ್ಲಿ ಪುರ್ಸತ್ತಿಲ್ದಂಗೆ ಅವ್ರು ಪ್ರಚಾರದಲ್ಲಿದ್ದರು. ಇದು ನೀವೆಲ್ಲ ಗಮನಿಸಿದ್ದೀರಿ. ಅವ್ರು ಯಾಕೆ CD ಪೆನ್ ಡ್ರೈವ್ದು ವಿಚಾರದ ಬಗ್ಗೆ ಅವ್ರ ತಲೆ ಹಾಕೋಕೆ ಹೋಗ್ತಾರೆ? CD ಈಗ ನೋಡಿ, ಜನರಲ್ಲಾಗಿ ಈಗ ನಾವು ಮಾತಾಡ್ತಿರ್ತೀವಿ, ಕಾಮನ್ನಾಗಿ ವಿಚಾರ ಮಾತಾಡುವಾಗ ಯಾರ್ದಾರು ವಿಚಾರ ಮಾತಾಡ್ತೀವಿ. ಹಂಗಂತ ಇನ್ನು ನಾನೋಗಿ ಖುದ್ದಾಗ ಅಲ್ಲಿ ನೋಡಿರಲ್ಲ, ನಮಗೆ ಮಾಹಿತಿ ಇರಲ್ಲ. ಜನ ಹೇಳೋದನ್ನ ಕೇಳ್ಕೊಂಡು ಕೆಲವು ವಿಚಾರನ ಮಾತಾಡಿರ್ತಾರೆ. ಸೊ ಅದರಿಂದ ಅದಕ್ಕೂ ಸಂಬಂಧ ಇಲ್ಲ. ಇದು ನಿಜವಾಗಿ ದೇವರಾಜೇಗೌಡ ಯಾರು? BJP ಮುಖಂಡ ಅಲ್ವಾ? ಇಶ್ಯೂ ಬಂದಿದ್ದೇ ದೇವರಾಜೇಗೌಡನಿಂದಲ್ವ ಫಸ್ಟು? ಅದನ್ನು ಹಾಸನದ ಎಲ್ಲ BJPಯ ಪ್ರಮುಖರೇ ಸೇರಿಕೊಂಡು ಇವತ್ತು ಹೊರಗೆ ತಂದಿರುವಂಥದ್ದು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಕಾಂಗ್ರೆಸ್ ಪಕ್ಷದವ್ರ ಮುಖಂಡರಾಗಲಿ ಸರ್ಕಾರದವರಾಗಲಿ ಇದಕ್ಕೆ ಭಾಗಿಯಾಗಿಲ್ಲ. ಯಾವ ವಿಚಾರ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಪ್ಪ? ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾರೋ ತಿಳುವಳಿಕೆ ಇಲ್ಲದವರು ಮುಷ್ಕರ ಮಾಡ್ತಾವ್ರೆ ಅಂದರೆ ನಾವು ಹೋಗ್ಬಿಟ್ಟು ಆ ಮುರುಗ್ತನ ನಾವು ಪ್ರದರ್ಶನ ಮಾಡಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ನಾವೇನು, ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರ ಇವತ್ತು ಏನು ದೂರುಗಳು ಬಂದಿದೆ, ದೂರನ್ನು ಆಧರಿಸಿ ಇವತ್ತು SIT ರಚನೆ ಮಾಡಿ ಅದ್ರ ಬಗ್ಗೆ ಇವತ್ತು ತನಿಖೆಯನ್ನು ಮಾಡ್ತಿದೆ. ತನಿಖೆಯಲ್ಲಿ ಯಾರೇ ತಪ್ಪಿಸ್ತಿದ್ರು ಅದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುವಂಥದ್ದು ಅದಾಗುತ್ತೆ. ಆದರೆ ಈ ಸ್ಟ್ರೈಕ್ ಮಾಡ್ತಾ ಇರೋದು ಇದೊಂದು ಮೂರ್ಖತನ ಅಂದರೆ ತಪ್ಪಾಗಲ್ಲ.